ಹಾಂ, ಇವತ್ತು ಫಸ್ಟ್ ರಾಶಿ ಫಲ ನೋಡ್ಬಿಡ್ಬೇಕು ಏನಿದೆಯಪ್ಪ ನನ್ನ ರಾಶಿಲಿ. ಮೇಷ ರಾಶಿ. ಕಲಹ ಕಲಹ, ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ. ಅಯ್ಯೋ ದೇವ್ರಿ, ನಿಮ್ಮ ರಾಶಿಲಿ ಹೀಗೆ ಕೊಟ್ಟಿದ್ದಾರಲ್ಲಪ್ಪ. ನನ್ನ ರಾಶಿ ನೋಡೋಣ. ನಿಮ್ಮ ಆರೋಗ್ಯ ಎಂದಿನಂತೆ ಸುಧಾರಿಸುತ್ತದೆ. ಅತ್ತೆ ಸೊಸೆಗೆ ಜಗಳ. ಅಯ್ಯೋ ದೇವ್ರಿ, ಇಲ್ಲಪ್ಪ, ನಾನು ನನ್ನ ಸೊಸೆ ಹತ್ರ ಮಾತೇ ಆಡಲ್ಲ. ಮಾತಾಡಿದ್ರು ಜಗಳ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಏನು ಮಾಡಲಿ? ಅತ್ತೆ, ಅಯ್ಯೋ ಬಂದೇ ಬಿಟ್ಲಲ್ಲಪ್ಪ. ಅತ್ತೆ ಅತ್ತೆ, ಏನಮ್ಮ? ಇವತ್ತಿನ ಪೇಪರ್ ನೋಡಿದ್ರಾ? ಇಲ್ವಲ್ಲ. ಇಲ್ಲಪ್ಪ. ನಂಗೇನು ಅದೇ ಕೆಲಸನಾ? ಅಯ್ಯ, ನೋಡಿದ್ರ ಅಂತ ಕೇಳಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಾ? ರಿಲ್ಯಾಕ್ಸ್ ರಿಲ್ಯಾಕ್ಸ್. ಲೇಗಿ, ಯಾವುದೇ ಕಾರಣಕ್ಕೂ ಇವಳ ಹತ್ರ ಮಾತಾಡಬಾರ್ದು. ಅಯ್ಯ, ಇದ್ಯಾಕತ್ತೆ ಬೆಳಗ್ಗೆ ಬೆಳಗ್ಗೆ ಗರಂ ಆಗಿದ್ದೀರಾ? ಅಯ್ಯ, ಇದೇನು ಏನು ಮಾತಾಡದೆ ಸುಮ್ಮನೆ ಹೋಗ್ತಾ ಇದ್ದಾರೆ. ಅಯ್ಯೋ, ನೋಡಿದ್ಯಾ? ಪೇಪರ್ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಸೋಫಾ ಕೆಳಗಡೆ ಈ ಥರ ಮುದುರಿ ಬೇರೆ ಹಾಕಿದ್ದಾರೆ. ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲ ಗಲೀಜು ಇವರೇ ಮಾಡೋದು. ಇವತ್ತಿನ ರಾಶಿ ಫಲ ಓದೋಣ. ಮೇಷರಾಶಿ. ಕಲಹ. ಕಲಹನ? ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ. ಮೀನರಾಶಿ. ಅತ್ತೆ ಸೊಸೆ ಜಗಳನ? ಅಯ್ಯಪ್ಪ, ಅಯ್ಯೋ, ಏನು ಮಾತಾಡಬಾರ್ದು ಇವತ್ತು. ಮಾತಾಡಿದ್ರು ಜಗಳ ಮಾತ್ರ ಆಡೋಕ್ಕೆ ಹೋಗಬಾರ್ದು. ಯಪ್ಪ, ಗ್ರೀಷ್ಮ, ಇವತ್ತು ಏನೇ ಆಗಲಿ, ಎಷ್ಟೇ ಕೋಪ ಬರಲಿ, ಕೂಲ್ ಕೂಲ್ ಕೂಲ್. ಅತ್ತೆ, ಅಡುಗೆ ಮನೇಲಿ ಏನು ಮಾಡ್ತಾ ಇದ್ದೀರಾ? ಅಡುಗೆ ಮನೇಲಿ ಇನ್ನೇನೇ ಮಾಡ್ತಾರೆ ಅಡುಗೆ. ನಾನು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪರವಾಗಿಲ್ಲ, ನಾನು ಇರಬೇಕಾದ್ರೆ ನೀವು ಯಾಕೆ ಈ ಕೆಲಸ ಎಲ್ಲ ಮಾಡಬೇಕು? ಕೊಡಿ, ನಾನು ಮಾಡ್ತೀನಿ. ನೀನು ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊ, ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ಓಕೆನಾ? ಗ್ರೀಷ್ಮ, ಯಾವುದೇ ಕಾರಣಕ್ಕೂ ಜಗಳ ಮಾಡಬಾರ್ದು. ಕೂಲ್ ಕೂಲ್ ಕೂಲ್. ಸರಿ ಅತ್ತೆ, ನಿಮಗೆ ಹೇಗೆ ಬೇಕೋ ನಾನು ಹಾಗೆ ನಡ್ಕೋತೀನಿ. ನೀವು ತಿಂಡಿಗೆ ರೆಡಿ ಮಾಡ್ಕೊಳ್ಳಿ, ನಾನು ಅಡುಗೆಗೆ ರೆಡಿ ಮಾಡ್ಕೋತೀನಿ. ಥ್ಯಾಂಕ್ ಯು. ಗ್ರೀಷ್ಮ, ಅದನ್ನೆಲ್ಲ ಆಮೇಲೆ ತಕ್ಕೋಬೋದು ಕಣೆ. ಮೊದಲು ಹೋಗಿ ಸ್ಕೂಲ್ಗೆ ಮಗುನ ರೆಡಿ ಮಾಡು, ಹೋಗು. ರೆಡಿ ಮಾಡೋದಕ್ಕೆ ಅವನೇನು ಚಿಕ್ಕ ಮಗುನಾ? ಅವನು ನನ್ನ ಮಗ. ಅಂದರೆ ನಿನ್ನ ಮಗ ಬುದ್ಧಿವಂತ, ನನ್ನ ಮಗ ದಡ್ಡ ಅಂತನಾ? ಅದು ನಿಜ. ನನ್ನ ಮಗ ಬುದ್ಧಿವಂತ ಆಗಿದ್ದಿದ್ರೆ ನಿನ್ನನ್ನು ಯಾಕೆ ಮದುವೆ ಆಗ್ತಿದ್ದ? ನಾನು ಯಾವಾಗ ಅವನ ಬಗ್ಗೆ ಮಾತಾಡಿದೆ? ಸುಮ್ಮನೆ ಎಲ್ಲೋ ಇರೋನ್ನ ಇಲ್ಲಿಗೆ ಯಾಕೆ ತರ್ತಾ ಇದ್ದೀರಾ? ಏನೇನು? ನನ್ನ ಮಗನ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ನ ಮಗನ್ನ ಈ ಭೂಮಿಗೆ ತಂದವಳೆ ನಾನು. ಅವನ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಾನು ಯಾಕೆ ಯಾರ್ದೋ ಪರ್ಮಿಷನ್ ತಗೋಬೇಕು? ಗ್ರೀಷ್ಮ, ಬೇಡ. ಡೋಂಟ್ ಗಿವ್ ಅಪ್. ಜಗಳ ಜಗಳ ಜಗಳ, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ. ನಿಜ, ಬೇಡ ಕಣೆ. ರಾಶಿ ಫಲ, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಜಗಳ. ಕೂಲ್ ಕೂಲ್. ಹೋಗ್ಲಿ ಬಿಡಿ ಅತ್ತೆ, ನನಗೆ ನಿಮಗೆ ಯಾಕೆ ಜಗಳ? ನೀವು ನಿಮ್ಮ ಮಗನ ಬಗ್ಗೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲ ಮಕ್ಕಳ ಬಗ್ಗೆನೂ ಮಾತಾಡ್ಬೋದು. ನೋಡು ನೋಡು, ನಿನ್ನನ್ನು ಕೆಣಕ್ತಾ ಇದ್ದಾಳೆ, ಕೋಪ ತರಿಸ್ತಾ ಇದ್ದಾಳೆ. ಕೋಪ ಮಾತ್ರ ಬೇಡ. ಕೂಲ್ ಕೂಲ್. ನಾನು ಯಾಕೆ ಬೇರೆಯವ್ರ ಮಕ್ಕಳ ವಿಷಯ ಮಾತಾಡಲಿ? ನನಗೇನು ಬೇರೆ ಕೆಲಸ ಇಲ್ವಾ? ಬೇಕಾದಷ್ಟು ಕೆಲಸ ಬಿದ್ದಿದೆ ನೋಡು. ಕರೆಕ್ಟಾಗಿ ಹೇಳಿದ್ರಿ. ನನಗೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಎಲ್ಲ ಗೋತಾ. ಏನು? ನನ್ನ ಹತ್ರ ಮಾತಾಡಿದ್ರೆ ನಿನ್ನ ಕೆಲಸ ಎಲ್ಲ ಗೋತನಾ? ನೀನೇ ನನ್ನ ಹತ್ರ ಮಾತಾಡಿಕೊಂಡು ನನ್ನ ಕೆಲಸ ಎಲ್ಲ ಗೋತಾ ಮಾಡ್ತಾ ಇದ್ದೆ. ನಾನು ಹಾಳು ಮಾಡ್ತಾ ಇದ್ದೀನಾ? ಅತ್ತೆ, ಗ್ರೀಷ್ಮ, ರಾಶಿ ರಾಶಿ ಫಲ,
ಕೋಪ ಬಂದ್ರೂ ಹಲ್ ಕಚ್ಕೊಂಡು ಸುಮ್ಮನೆ ಇದ್ಬಿಡು. ಯಾಕೆ ಸುಮ್ಮನಾಗ್ಬಿಟ್ಟೆ? ಮಾತಾಡು, ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟಿಯಲ್ಲ. ಓಹೋ, ಶುರುವಾಗೋಗಿದೆ ಬೆಳಗ್ಗೆನೆ ಇಬ್ಬರ ನಡುವೆ ಮುದ್ದಿನ ಕಾದಾಟ. ಕಾದಾಟ ಇಲ್ಲಿ ಕಾದಾಟ ಮಾಡಬಾರ್ದು ಅಂತಾನೆ ಸುಮ್ಮನೆ ಇದ್ದೀನಿ ಅಲ್ವೇ? ಅದೇನೋ ನನ್ನ ಬಗ್ಗೆ ಹೇಳಕ್ಕೆ ಬಂದು ಕಣೆ, ಅರ್ಧದಲ್ಲೇ ನುಂಕೊಂಬಿಟ್ಲು. ಹಿಂಗೆ ಮಾಡಿದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋದೆ ಹೇಳು? ಅಮ್ಮ, ಅವಳು ಯಾಕಮ್ಮ ನಿನ್ನ ಬಗ್ಗೆ ಏನೋ ಹೇಳ್ತಾಳೆ, ನೀನೇನೋ ಹೇಳಿರ್ತೀಯ, ಅದಕ್ಕೆ ರಿಯಾಕ್ಟ್ ಮಾಡಿರ್ತಾಳೆ. ಯಾಕಮ್ಮ ಇಬ್ರು ಜಗಳ ಮಾಡ್ತಾ ಇರ್ತೀರಾ? ಅಯ್ಯೋ, ಇವತ್ತು ಜಗಳ ಮಾಡಬಾರ್ದು ಅಂತಾನೆ ಎಷ್ಟೇ ಕೋಪ ಬಂದರೂ ಹೊಲ್ ಕಚ್ಕೊಂಡಿದ್ದೀನಿ ಗೊತ್ತಾ? ನಿನ್ಗೇನು ಗೊತ್ತು ನನ್ನ ಅವಸ್ಥೆ? ಅಯ್ಯೋ ಅಮ್ಮ, ಪೂಜಾ, ಇವತ್ತು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು. ಏನು ಗೊತ್ತಾ, ಅಲ್ಲೇ ರಾಶಿ ಫಲ ಅಂತ ಇದೆ. ಏನೇ ಅದು? ಅವಳು ಕಿವಿ ಇಪ್ಪಿಸ್ಕೊಡ್ತಾ ಇದೆಯಾ? ಧೈರ್ಯ ಇದ್ದರೆ ನನ್ನ ಎದುರಿಗೆ ಮಾತಾಡು. ಏನದು? ಯಾಕೆ ಎಲ್ಲ ವಿಷಯನೂ ನಾನು ನಿಮ್ಗೆ ಹೇಳಬೇಕಾ? ಹೇಳಬೇಕು. ಯಾಕಂದರೆ ನಾನು ನಿನ್ನ ಅತ್ತೆ. ಅಯ್ಯ, ಹೇಳೇನು ಪ್ರಯೋಜನ? ಅಯ್ಯೋ, ನೋಡಿ ಅವಳನ್ನ ಹೇಗೆ ಮಾತಾಡ್ತಾ ಇದ್ದಾಳೆ. ನಾನು ನಿಷ್ಪ್ರಯೋಜಕಳಂತೆ. ನೋಡಿ ನಾನು ಹಾಗನ್ನ, ನೀವೇ ಹೇಳಿ. ಮಾ, ಯಾಕಮ್ಮ ಯಾವುದಕ್ಕೆ ಏನೋ ಮಾತಾಡ್ತಿದ್ಯಾ? ಹೀಗೆ ಯಾವಾಗ್ಲೂ ನಾನು ಏನಾದರೂ ಹೇಳಿದ್ರೆ ಅದನ್ನ ಇನ್ನೊಂದು ಥರ ಅರ್ಥ ಮಾಡ್ಕೊಂಬಿಡೋದು, ಉಲ್ಟಂ ಪಲ್ಟ ಅರ್ಥ ಮಾಡ್ಕೊಂಬಿಡೋದು. ನಾನೇನೇ ಅಪಾರ್ಥ ಮಾಡ್ಕೊಂಡೆ? ನಿನ್ನ ಹತ್ರ ಜಗಳ ಆಡಬಾರ್ದು ಅಂತಾನೆ ದೂರ ಹೋಗ್ತಾ ಇದ್ರೆ ನೀನೇ ಕಾಲ್ ಕೆರ್ಕೊಂಡು ಬರ್ತೀಯಾ? ನಾನು ಅಷ್ಟೇ, ಇವತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಜಗಳ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ನಾನು ಏನಾದರೂ ಹೇಳಿ ಅದಕ್ಕೆ ವ್ಯಂಗ್ಯ ಮಾತಾಡ್ಬಿಡೋದು. ನಾನೇನಮ್ಮ ಮಾತಾಡ್ದೆ? ಇವತ್ತು ನೀನು ತಿಂಡಿ ಮಾಡಬೇಡ ಅಂತ ಹೇಳಿದೆ, ಅದು ತಪ್ಪಾ? ಅದೆಲ್ಲ ತಪ್ಪು. ನ್ಯೂಸ್ ಪೇಪರ್ ಬಂತಾ ಅಂತ ಕೇಳಿದಕ್ಕೆ ಇಲ್ಲ ಅಂತ ಸುಳ್ಳು ಹೇಳಿ ಸೋಫಾ ಕೆಳಗೆ ಮುದ್ರಿ ಹಾಕಿದ್ದೀರಾ, ಅದು ತಪ್ಪು. ಪೇಪರ್ ಬಂತಾ? ಏನಂದೆ? ನನ್ನ ಸುಳ್ಪುರ್ಕಿ ಅಂತೀಯಾ? ನೀವು ಹೇಳಿದ ಸುಳ್ಳು ತಾನೆ? ಹಲೋ, ಇವತ್ತಿನ ಪೇಪರ್ ಎಲ್ಲಿ? ಗ್ರೀಷ್ಮ, ಬೇಡ ಗ್ರೀಷ್ಮ, ಬರ್ತಾ ನಿನ್ನ ನಾಲ್ಗೆ ಜಾಸ್ತಿ ಆಯಿತು. ನನಗೇನು ಜಾಸ್ತಿ ಆಗಿರೋದು? ಇರೋದನ್ನ ಹೇಳದ್ನಪ್ಪ. ನಿಜ ಹೇಳಿದ್ರೆ ಹಾಗೆ ಅಂತೆ, ಧಗ್ ಅಂತ ಉರಿಯುತ್ತಂತೆ. ಇಬ್ರು ಸುಮ್ಮನೆ ಇರ್ತೀರಾ? ಪೇಪರ್ ಎಲ್ಲಿದೆ ಅದನ್ನ ಹೇಳಿ. ಟೇಬಲ್ ಕೆಳಗೆ. ನೋಡಿ ನಿಮ್ಗೆ ಅದು ಹೇಗಾದ್ರೂ ಮನ್ಸು ಬಂತು. ಆಫ್ಟರ್ ಆಲ್ ಒಂದು ಪೇಪರ್ ಎಲ್ಲಿದೆ ಅಂತ ಕೇಳಿದಕ್ಕೆ ಸುಳ್ಳು ಹೇಳ್ಬಿಟ್ಟು ಮುದ್ರಿ ಸೋಫಾ ಕೆಳಗೆ ಹಾಕ್ತಿರಲ್ಲ. ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಂಗೇನೆ ಗೊತ್ತು? ಏನೇ ಇರಲಿ, ನೋಡು, ಸುಳ್ಳು ಸಂಸಾರ ಹೇಳ್ಬಾರ್ದಾಗಿತ್ತು ಮಾಡೋದು ಅಷ್ಟೇನೆ. ಹಾಗೇನೆ. ನೋಡಿ ಇವತ್ತು ನನ್ನ ರಾಶಿ ಫಲದಲ್ಲಿ ಸಣ್ಣ ವಿಚಾರಗಳಿಗೂ ಜಗಳ ಮನಸ್ತಾಪ ಅಂತ ಬರ್ದಿತ್ತು. ಅದಕ್ಕೆ ಇವ್ರ ಹತ್ರ ಇವತ್ತು ಜಗಳ ಮಾಡಲೇಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಷ್ಟೇ ದೂರ ಹೋಗಲಿ, ಎಷ್ಟೇ ಸ್ವೀಟಾಗಿ ಮಾತಾಡಲಿ, ಇವರೇ ಬೇಕು ಅಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ನನ್ನ ರಾಶಿಯಲ್ಲೂ ಅತ್ತೆ ಸೊಸೆ ಜಗಳ ಅಂತ ಬರ್ದಿತ್ತು ಕಣೆ. ಜಗಳ ಆಡೋದು ಬೇಡ ಅಂತ ನಾನು ಸುಮ್ಮನಿದ್ರೆ ನೋಡು ಹೇಗೆ ಮಾತಾಡ್ತಾಳೆ ಅವಳು. ಇಬ್ರು ಸ್ವಲ್ಪ ಸುಮ್ಮನಿರಿ. ನಿನ್ನ ರಾಶಿಲಿ ಏನಮ್ಮ ಬರ್ದಿತ್ತು? ನಾನು ಏನಂತ ಬರ್ದಿದೆ ಹೇಳು? ಜಗಳ ಮನೆಯಲ್ಲಿ ಮನಸ್ತಾಪ ಅಂತ. ಇಲ್ಲ, ಅತ್ತೆ ಸೊಸೆ ಜಗಳ ಅಂತ ಬರ್ದಿದ್ದೆ. ಓಹೋ, ನಿನ್ನ ರಾಶಿಲಿ ಏನಮ್ಮ ಬರ್ದಿತ್ತು? ಮನೆಯಲ್ಲಿ ಅತ್ತೆ ಸೊಸೆಯ ಜಗಳ ಮನಸ್ತಾಪ ಅಂತನಾ? ಕರೆಕ್ಟ್, ಅದೇ ಬರ್ದಿದ್ದು. ಎಂಥ ಬೃಹಸ್ಪತಿಗಳು, ಕರ್ಮ. ಹಲೋ ಲೇಡೀಸ್, ಇದು ನೆನ್ನೆದು ಪೇಪರ್. ಈ ರಾಶಿ ಫಲನೆಲ್ಲ ಓದಿ ನಾವು ಜೀವನ ಸಾಗಿಸೋ ಹಾಗಿದ್ದಿದ್ರೆ ಯಾರ ಜೀವನದಲ್ಲೂ ಕಷ್ಟ, ದುಃಖ, ಜಗಳ ಇವೆಲ್ಲ ಇರಲೇಬಾರ್ದಾಗಿತ್ತು ತಾನೆ? ಅಲ್ಲಮ್ಮ, ನೀನು ಮನಸ್ತಾಪ ಜಗಳ ಅಂತ ಓದಿದೆ, ಇವಳು ಅದನ್ನೇ ಓದಿದ್ಲು. ಅದಕ್ಕೆ ನೀನು ತಲೆನೇನು ಉಳ್ಕೋತು? ಮನಸ್ತಾಪ ಜಗಳ ಅಂತಾನೆ ಉಳ್ಕೋತು. ಇವಳು ಏನು ಹೇಳಿದ್ರು ನೀನು ಅದನ್ನು ತಪ್ಪರ್ಥ ಮಾಡ್ಕೋತಾ ಇದ್ದೆ, ನೀನೇನು ಹೇಳಿದ್ರು ಅದನ್ನು ಇವಳು ತಪ್ಪರ್ಥ ಮಾಡ್ಕೋತಾ ಇದ್ಲು. ಇದನ್ನೆಲ್ಲ ಬಿಟ್ಟು ಇಲ್ಲಿ ಕ್ಲಿಯರಾಗಿ ಇಟ್ಕೊಂಡಿದ್ದು ನೀವಿಬ್ರು ಮಾತಾಡ್ಕೊಂಡಿದ್ದಿದ್ರೆ ಈ ಜಗಳನೇ ಆಗ್ತಾ ಇರಲಿಲ್ವಾ? ಬೆಳಗ್ಗೆನೆ ಜಗಳ ಮಾಡ್ಕೊಂಡು ಮನೇನ ರಣರಂಗ ಮಾಡಿಟ್ಟಿದ್ದೀರಾ. ಸಾರಿ ಅತ್ತೆ, ನಾನೇ ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ ನಿಮಗೆ. ನಾ ಹಾಗೆಲ್ಲ ಅನ್ಬಾರ್ದಾಗಿತ್ತು. ನಂದು ತಪ್ಪು ಕಣೆ, ನಾನು ನಿನ್ನ ಚೆನ್ನಾಗಿ ಬೈದ್ಬಿಟ್ಟೆ. ಆದರೂ ನಾನು ನಿಮಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ಬಿಟ್ಟೆ. ಸೊ ಸಾರಿ. ಇನ್ಮೇಲೆ ಮರ್ಯಾದೆ ಕಲ್ತ್ಕೋ. ಆಯಿತು, ನೀವು ಇರಿಟೇಟ್ ಮಾಡಬಾರ್ದು. ಆಯಿತು, ನಂದೇ ತಪ್ಪು. ಆ ಪೇಪರ್ಲಿ ಹೀಗಿದ್ದೆ ಅಂತ ಮುಂಚೆನೇ ಹೇಳಿದರೆ ನಮ್ಮಲ್ಲಿ ಜಗಳನೇ ಆಗ್ತಾ ಇರಲಿಲ್ಲ. ಏನು ಇಬ್ಬರಿಗೂ ಸಡನ್ನಾಗಿ ಜ್ಞಾನೋದಯ ಆಗ್ಬಿಟ್ಟಿದೆ. ಹಲೋ, ನಿನ್ನ ಮಗನ್ನ ಮರ್ತೇ ಬಿಟ್ಟಿಯಮ್ಮ? ಅಯ್ಯೋ ಸುಕ್ರೋತ್. ಹಲೋ ಬಾ.
10:30 ಆಯಿತು. ಮಗುಗೆ ಕ್ಯಾಂಟೀನಲ್ಲೇ ಏನಾದ್ರು ತಿನ್ಕೋ ಅಂತ ದುಡ್ಡು ಕೊಟ್ಟು ಕಳಿಸಿದ್ದೀನಿ. ಅಯ್ಯೋ ಸೋ ಸಾರಿ. ಇನ್ಮೇಲೆ ಈ ರಾಶಿ ಫಲ ಯಾವುದೂ ನೋಡೋದಿಲ್ಲ, ಏನೇ ಇದ್ರೂ ಪ್ರೀತಿ ಫಲ. ವೆರಿ ಗುಡ್. ಹಬ್ಬ. ಇನ್ಮೇಲೆ ನೋ ಹೆರಿಟೇಜ್. ಗ್ರೀಷ್ಮಾ, ಗ್ರೀಷ್ಮಾ ಬಾಯಿಲಿ. ಏನತ್ತೆ? ಏನಂದೆ ನೀನು ನನಗೆ? ಏನಂತ ಮಾತಾಡಿದೆ? ನಾನು ಸುಳ್ಪುರ್ಕಿನ? ನೀವು ನನ್ನ ಹತ್ರ ಏನೇನೆಲ್ಲ ಮಾತಾಡಿದ್ರಿ ಅಂತ ಹೇಳ ಈಗ. ಏನಂತ ಹೇಳ್ತೀಯಾ? ನನಗೆ ಜ್ಞಾಪಕ ಇದೆ ನೀನ್ ಏನೇಂತ ಮಾತಾಡಿದೆ. ನೋಡಿ ಮತ್ತೆ ನನಗೆ ಜಗಳ ಮಾಡೋದಕ್ಕೆ ಇಷ್ಟ ಇಲ್ಲ. ಇವಾಗ ತಾನೇ ಹೇಳ್ಬಿಟ್ಟು ಹೋಗಿದ್ದಾರೆ. ಸುಮ್ಮನೆ ಇದೆಲ್ಲ ರಗಳೆ ಬೇಕಾಗಿಲ್ಲ. ಸುಮ್ಮನೆ ನಿಮ್ ಕೆಲಸ ನೀವು ಮಾಡಿ. ಅವಳು ಹೇಳ್ತಾಳೆ ಕಣೆ, ನೀ ನನಗೆ ಸುಳ್ಪುರ್ಕಿ ಅಂದೆ ಅನ್ಬೋದಾ ಹೇಳು. ಆ ಟೈಮಿಗೆ ನನಗೇನೋ ಕೋಪ ಬಂತು, ಅದಕ್ಕೆ ಅಂದೆ. ಏನಾಯ್ತು ಇವಾಗ? ನೀವು ನಂಗೆ ಏನೇನೋ ವ್ಯಂಗ್ಯವಾಗಿ ಮಾತಾಡ್ಲಿಲ್ವಾ? ವ್ಯಂಗ್ಯವಾಗಿ ಮಾತಾಡಿದೆ. ಸುಳ್ಪುರ್ಕಿ, ಮನೆ ಮುರ್ಕಿ, ಹಾಗೆ ಹೀಗೆ. ಇದೇನ ನಿಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿದ್ದು? ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಕಲ್ಸಿದ್ದಾರೆ. ನೀವ್ ನೋಡಿ ಯಾವ ತರ ಮಾತಾಡ್ತೀರಾ ಅಂತ, ಬೆಲೆ ಇಲ್ದಂಗೆ. ಅಮ್ಮ, ಗ್ರೀಷ್ಮಾ